ನಟ ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಸಂಕಷ್ಟ ಶುರುವಾಗಿದೆ. ಏನಾಗುತ್ತೆ, ಸೂಪರ್ ಸ್ಟಾರೋ, ತಾರೆಗಳು, ಹೀರೋನೋ, ಹೀರೋಯಿನ್ನೋ, ಇನ್ಫ್ಲೂಯೆನ್ಸರ್ಸೋ ಇವ್ರು ಯಾರಾದರೂ ಆಗಲಿ, ನಾವು ಯಾರಿಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ, ಯಾರನ್ನ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಹುಷಾರಾಗಿರಬೇಕಾಗಿರ್ತಕ್ಕಂಥ ಕಾಲ ಇದು. ಯಾವುದೋ ರಿಯಲ್ ಎಸ್ಟೇಟು, ಯಾವುದೋ ನಿವೇಶನ ಇದೆ, ಎಲ್ಲೋ ಮನೆ ಕೊಡ್ತಾ ಇದ್ದಾರೆ, ಇದು ಅದ್ಭುತವಾಗಿದೆ, ಇದು ವಂಡರ್ಫುಲ್, ಬನ್ನಿ ಇಲ್ಲಿ ಮನೆ ತೊಗೊಳ್ಳಿ, ಇಲ್ಲಿ ಸೈಟ್ ತೊಗೊಳ್ಳಿ ಅಂತ ಒಬ್ಬ ನಟ ಪ್ರಮೋಷನ್ ಮಾಡಿ ಆ ಪ್ರಮೋಷನ್ಗೆ ತಕ್ಕಂತೆ ಆತ ಏನು ಒಂದಷ್ಟು ನಿಗದಿಪಡಿಸಿರ್ತಕ್ಕಂಥ ಹಣ ಪಡ್ಕೊಂಡು ಹೋಗಬಹುದು. ಆದರೆ ಒಬ್ಬ ನಟ ಹೇಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿರ್ತಾರೆ. ಆ ಅಭಿಮಾನಿಗಳಲ್ಲಿ ಒಂದು 100 ಜನ ಆ ನಿವೇಶನ ತೊಗೊಂಡ್ರು, ಆ ಮನೆ ತೊಗೊಂಡ್ರು, ಅಕಸ್ಮಾತ್ ಆ ನಿವೇಶನದಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅವ್ರು ಹೇಳಿಬಿಟ್ಟಿದ್ದಾರೆ, ಈಗ ಮಹೇಶ್ ಬಾಬು ಅವ್ರು ಹೇಳಿದ್ರು ನಾನು ಬಂದು ತೊಗೊಂಡೆ ಅಂತ. ಎಲ್ಲಾಗಿರೋದು ಇದು ಅಂದರೆ ನೋಡಿ, ರಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗದ ಕಡೆಯಿಂದ ನಟ ಮಹೇಶ್ ಬಾಬುಗೆ ನೋಟಿಸ್ ಹೋಗಿದೆ. ನಾಳೆನೇ ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ನೋಟಿಸ್ ಜಾರಿಯಾಗಿರೋದಿಲ್ಲಿ. ರಿಯಲ್ ಎಸ್ಟೇಟ್ ಸಂಸ್ಥೆಯೊಂದರ ರಾಯಭಾರಿಯಾಗಿದ್ದು ಮಹೇಶ್ ಬಾಬು. ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಅದರ ಜಾಹೀರಾತು, ಮತ್ತೊಂದು ಪ್ರಮೋಷನ್ಸು, ಇದಕ್ಕೆ ರಾಯಭಾರಿಯಾಗಿದ್ದು ಮಹೇಶ್ ಬಾಬು. ಜಾಹೀರಾತು ನೋಡ್ತಾರಲ್ಲ, ಅಯ್ಯೋ ಮಹೇಶ್ ಬಾಬುನೇ ಹೇಳಿದ ಮೇಲೆ ನಾವ್ಯಾಕೆ ಮನೆ ತೊಗೋಬಾರ್ದಿಲ್ಲಿ, ನಾವ್ಯಾಕೆ ಫ್ಲ್ಯಾಟ್ ತೊಗೋಬಾರ್ದು ಅಂಥೇಳಿ ಏನು ಮಾಡ್ತಾರೆ, ಒಬ್ಬರು ಫ್ಲ್ಯಾಟನ್ನು ಖರೀದಿ ಮಾಡಿಬಿಡ್ತಾರೆ. ಇದೀಗ ಫ್ಲ್ಯಾಟ್ ಖರೀದಿ ಮಾಡಿದಂಥ ಗ್ರಾಹಕರಿಗೆ ವಂಚನೆ ಆಗಿದೆ ಅಂತ ಆರೋಪ ಕೇಳಿಬಂತು. ಯಾರೆಲ್ಲ ಈ ಫ್ಲ್ಯಾಟ್ಗೆ ದುಡ್ಡು ಕೊಟ್ಟಿದ್ರೋ ಅವರಿಗೆ ಮೋಸ ಆಗಿಬಿಟ್ಟಿದೆ, ವಂಚನೆ ಆಗಿದೆ ಅಂತ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಗ್ರಾಹಕರಿಗೆ ವಂಚನೆ ಆಗಿರ್ತಕ್ಕಂಥ ಆರೋಪ. ಹಾಗಾಗಿ ಮಹೇಶ್ ಬಾಬುದು ಅಲ್ಯಾವುದು ಫ್ಲ್ಯಾಟ್ ಇರಲಿಲ್ಲ, ಮಹೇಶ್ ಬಾಬುದು ರಿಯಲ್ ಎಸ್ಟೇಟ್ ಸಂಸ್ಥೆನೂ ಇಲ್ಲ. ಮಹೇಶ್ ಬಾಬು ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಅಂಬಾಸಿಡರ್ ಆಗಿದ್ದಿದ್ದು, ರಾಯಭಾರಿ ಆಗಿದ್ದಿದ್ದು, ಅದರದಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಿದ್ದು ಅಂತ. ಮಹೇಶ್ ಬಾಬು ಇರುವ ಕರಪತ್ರ ನೋಡಿನೇ ನಾನು ಫ್ಲ್ಯಾಟನ್ನು ಖರೀದಿ ಮಾಡಿದೆ. ಮಹೇಶ್ ಬಾಬು ಅಂಥವರು ಪ್ರಮೋಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಳಪೆ ಮೋಸದ ಕಂಪನಿಗಳಿಗೆ ಅವ್ರು ಪ್ರಮೋಟ್ ಮಾಡಲ್ಲ. ಅದನ್ನು ಒಳ್ಳೆಯ ಸಂಸ್ಥೆ ಇದ್ದರೆ ಮಾತ್ರ ಅವರು ಪ್ರಮೋಟ್ ಮಾಡ್ತಾರೆ ಅಂಥೇಳಿ ನಾನು ಭಾವಿಸಿ ಒಂದು ಫ್ಲ್ಯಾಟ್ ಖರೀದಿ ಮಾಡಿದೆ ಅಂತ ವೈದ್ಯರೊಬ್ಬರು ದೂರು ಕೊಡ್ತಾರೆ. ಈಗ ನೋಡಿದ್ರೆ ನನ್ನ ದುಡ್ಡೇ ಇಲ್ಲ, ಇಲ್ಲಿ ನನಗೆ ಮೋಸ ಆಗಿದೆ. ಒಬ್ಬ ಡಾಕ್ಟ್ರು ಕಂಪ್ಲೇಂಟ್ ಮಾಡಿದ್ದಾರೆ ಇದಕ್ಕೆ. ಗ್ರಾಹಕರ ನ್ಯಾಯಾಲಯಕ್ಕೆ ಹೋದ್ರವರು, ಮಹೇಶ್ ಬಾಬು ಇದ್ದರು, ಅವ್ರ ಕರಪತ್ರ ನಾನು ನೋಡಿದ್ದೀನಿ, ನೋಡಿ ಈ ಕರಪತ್ರ, ನನಗೆ ಈ ಥರ ದುಡ್ಡು ಕೊಟ್ಟಿದ್ದೀನಿ, ನನಗೀಗ ಫ್ಲ್ಯಾಟು ಇಲ್ಲ, ದುಡ್ಡು ಇಲ್ಲ. ಬಾಲಾಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಾರೆ. ಫ್ಲ್ಯಾಟ್ಗೆ 34,80,000 ರೂಪಾಯಿ ಪಾವತಿ ಮಾಡಿದ್ರು ವೈದ್ಯರು. ಆದರೆ ಆ ಲೇಔಟ್ಗೆ ಪರ್ಮಿಷನ್ನೇ ಇರಲಿಲ್ಲ. ಇನ್ನು ಮುಂದೆ ನಟ, ನಟಿ, ಇನ್ಫ್ಲೂಯೆನ್ಸರ್ಸು, ಯಾರೋ ಯೂಟ್ಯೂಬ್ ಸ್ಟಾರ್ಗಳು, ಇವರು ಯಾರೇ ಆಗಲಿ, ಯಾರಿಗಾದರೂ ಪ್ರಮೋಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಅವರು ಸರಿಯಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡ್ತಾ ಇದ್ದಾರಾ ಇಲ್ವಾ ಅಂಥೇಳಿ ಅವರೊಬ್ಬರು ಲಾಯರ್ ಇಟ್ಕೊಂಡಿರ್ತಾರಲ್ಲ, ಅವ್ರ ಮೂಲಕ ಕೇಳ್ಕೊಂಡಾದರೂ ತೀರ್ಮಾನಕ್ಕೆ ಬರಬೇಕು. ಲೇಔಟ್ಗೆ ಪರ್ಮಿಷನ್ ಇರಲಿಲ್ಲ, ಹಣ ವಾಪಸ್ ಕೇಳ್ತಾರೆ. 15 ಲಕ್ಷ ಕೊಟ್ಟುಬಿಟ್ಟಂಥ ಮಾಲೀಕ ಕೈ ತೊಳ್ಕೊಳ್ತಾನೆ. ಇದೀಗ ಇದು ಸುತ್ತಕೊಂಡಿದ್ದು ಯಾರಿಗೆ ಅಂದರೆ ಮಹೇಶ್ ಬಾಬುಗೆ ಸುತ್ತಕೊಳ್ತು. ಜುಲೈ 8ನೇ ತಾರೀಕಿನ ಒಳಗಾಗಿ ಹಾಜರಾಗಬೇಕು ಅಂಥೇಳಿ ಆಯೋಗ ಸೂಚನೆ ಕೊಟ್ಟಿದೆ. ಮಹೇಶ್ ಬಾಬು ಅವರನ್ನು ಮೂರನೇ ಪ್ರತಿವಾದಿಯಾಗಿ ಈ ಒಂದು ಕೇಸಲ್ಲಿ ಸೇರ್ಪಡೆ ಮಾಡಲಾಗಿದೆ.